ಪಾರ್ಸಲ್ ಅನ್ಬಾಕ್ಸ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಪಾರ್ಸಲ್ ಬಂತು, ಸೊ ಅದನ್ನು ರಿಸೀವ್ ಮಾಡಿ ಹಾಗೆ ತಗೊಂಡು ಹೋಗ್ಬೇಕಾದ್ರೆ ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಈ ಪಾರ್ಸಲ್ ಬಂದುಬಿಟ್ಟು ನನಗೆ ಅರ್ಪಿತಾ ಅಭಿಷೇಕ್ ಅವರು ಕಳಿಸಿರೋದು. ಅವರು ಯೂಟ್ಯೂಬರ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ ಕೂಡ. ಸೊ ಅವರು ಒಂದು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಒಂದು ಗಿವ್ ಅವೇ ಚಾಲೆಂಜ್ ಇಟ್ಟಿದ್ರು. ಸೊ ಅದನ್ನು ನಾನು ಮತ್ತು ಇನ್ನೊಬ್ಬರು ಅವ್ರ ಸಬ್ಸ್ಕ್ರೈಬರ್ಸು ವಿನ್ ಆಗಿದ್ದೀವಿ. ಸೊ ಅದನ್ನು ಅವ್ರು ಇವಾಗ ನಮಗೆ ಕಳಿಸಿದ್ದಾರೆ. ಇದು ಬಂದ್ಬಿಟ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ಅದನ್ನು ನಾನೀಗ ಅನ್ಬಾಕ್ಸ್ ಮಾಡೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ತೊಗೊಂಡು ಹೋಗ್ಬೇಕಾದ್ರೆ ಈ ವ್ಲಾಗ್ ಶೂಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡಬೇಕು. ಬನ್ನಿ ಅನ್ಬಾಕ್ಸ್ ಮಾಡೋಣ, ಏನಿದೆ ಅಂತ ನೋಡೋಣ. ಸೊ ಪಾರ್ಸಲ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅವರು ನನಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಕಳಿಸಿದ್ದಾರೆ. ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ ಕಳಿಸಿದ್ದಾರೆ. ಫೇಸಸ್ ಕೆನಡಾ ಫೌಂಡೇಶನ್, ಫೇಸಸ್ ಕೆನಡಾ ಲಿಪ್ಸ್ಟಿಕ್ ಕಳಿಸಿದ್ದಾರೆ. ಫೋರ್ತ್ ಪ್ರಾಡಕ್ಟ್ ಬಂದುಬಿಟ್ಟು ಫಾಕ್ಸ್ ಸ್ಟೈಲ್ ಲಿಪ್ ಬಾಮ್ ಕಳಿಸಿದ್ದಾರೆ. ಫಿಫ್ತ್ ಪ್ರಾಡಕ್ಟ್ ಬಂದುಬಿಟ್ಟು ಬಯೋಕ್ಲೂ ಅವರ ಫೇಸ್ ಕ್ಲೆನ್ಸರ್ ಕಳಿಸಿದ್ದಾರೆ. ಸೊ ಟೋಟಲ್ 5 ಪ್ರಾಡಕ್ಟ್ಸ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಂಡಿಂಗ್ ದಿಸ್. ಪಾರ್ಸಲ್ ಅನ್ಬಾಕ್ಸ್ ಮಾಡಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಪಾಪುಗೆ 6 ಮಂತ್ ಫೋಟೋ ಶೂಟ್ ಮಾಡಿಸಿರಲಿಲ್ಲ, ಅದನ್ನು ಶೂಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ಅಮ್ಮ ಪಾಪುಗೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಅವನ್ನ ಫೋಟೋ ಶೂಟಿಗೆ ಕರ್ಕೊಂಡು ಹೋಗಬೇಕು. ಸೊ ಅಪ್ಪ ಪಾಪುಗೆ ಫೋಟೋ ತೆಗಿಸ್ಬೇಕಿತ್ತಲ್ಲ, ಅದಕ್ಕೆ ಬಟ್ಟೆ ತಗೋ ಅಂತ ಕರ್ಕೊಂಡು ಬಂದಿದ್ದರು. ಪಾಪುಗೆ ಅವನಿಗೆ ಬಟ್ಟೆ ತಗೊಳ್ತಾ ಇದ್ದೀವಿ ನಾನು ಮತ್ತು ಅಪ್ಪ. ಆ ಶರ್ಟ್ ಜೊತೆಗೆ 2 ಪೇರ್ ಡ್ರೆಸ್ ತೊಗೊಂಡ್ರು. ಚೆನ್ನಾಗಿತ್ತು. ಸೊ ಇದು ಸದ್ಯಕ್ಕೆ ಯೂಶ್ವಲಿ ಸೈಜ್ ಇದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಪ್ಪ ತಗೋ ಅಂತ ಹೇಳಿದ್ರು. ಸೊ ಇದೆರಡು ಸೆಟ್ ತೊಗೊಂಡೆ ಮತ್ತು ಅದೊಂದು ಟಿ ಶರ್ಟ್ ತೊಗೊಂಡ್ವಿ. ಆ ಟಿ ಶರ್ಟ್ನಲ್ಲೇ ಫೋಟೋ ತೆಗೆಸಿದ್ದು. ಈ 2 ಕಾರ್ಡ್ ಸೆಟ್ ಮಾತ್ರ ಹಂಗೆ ತೊಗೊಂಡು ಬಂದು ಎತ್ತಿಟ್ಟೆ ಅಷ್ಟೆ. ಸೊ ಸ್ಟುಡಿಯೋಗೆ ಬಂದ್ವಿ ಫೋಟೋ ತೆಗ್ಸೋಣ ಅಂತ. ಕೂರ್ಸಿದ್ದು ಫೋನ್ನ ಫೋಟೋ ತೆಗ್ಸೋಕ್ಕೆ. ನಾನು ಅಪ್ಪ ಮಾತಾಡ್ಸಿದ್ರೆ ಮಾತ್ರ ಮಾತಾಡ್ತಿದ್ದ. ಬೇರೆ ಯಾರಾದರೂ ಕ್ಯಾಮ್ರಾಮನ್ ಅವ್ನು ಫೋಟೋ ತೆಗಿಯೋಕೆ ಬಂದರೆ ಅಳೋದು ಹಿಂಗೆ ಮಾಡ್ತಿದ್ದ, ಕೂತ್ಕೊಳ್ತಾ ಇರಲಿಲ್ಲ. ಅವರು ಈ ಥರ ತಿನ್ನಿಸ್ತಾರೆ. ಆದ ಆಮೇಲೆ ಸ್ಮೈಲ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಬಾಯಲ್ಲಿ ಕೈ ಹಾಕ್ಕೊಳ್ಳೋದನ್ನು ತೆಗ್ಸಿನೇ ಸಾಕಾಯಿತು. ಅಲ್ಲಿ ಕೂರಿಸಿದ್ರೆ ಸಾಕು, ಕೈ ಎತ್ಬಿಟ್ಟು ಬಾಯಲ್ಲಿ ಹಾಕ್ಕೊಳ್ತಿದ್ದ. ಸುಮ್ಮನೆ ಇರ್ತಿರಲಿಲ್ಲ ಫೋಟೋ ತೆಗ್ಸೋಕ್ಕೆ. ಪಾಪ ಸ್ಟುಡಿಯೋದವರು ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಫೋಟೋಸ್ ತೆಕ್ಕೊಟ್ರು. ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದವು. ನನಗಂತೂ ಖುಷಿ. ಏಯ್ ಮೇಲೆತ್ತು ಇನ್ನೊಂಚೂರು ಸೋನಾ. ಕೈ ತೆಗಿಯೋ, ಫೋಟೋ ತೆಗಿಯೋರ್ಗು. ಸೊ ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ಅವರು ಫ್ರೇಮ್ ಮಾಡ್ಸೋಕ್ಕೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರು. ಸೆಲೆಕ್ಟ್ ಮಾಡ್ಕೊತಾ ಇದ್ವಿ. ಸೊ ಫೋಟೋ ಶೂಟೆಲ್ಲ ಮುಗೀತು. ಮತ್ತು ಅಪ್ಪ ತೋಟಕ್ಕೆ ಸ್ವಲ್ಪ ಗಿಡ ಬೇಕು ಅಂತ ಹೇಳಿದರು. ಅದಕ್ಕೆ ಪ್ಲ್ಯಾಂಟ್ಸ್ ನರ್ಸರಿಗೆ ಬಂದಿದ್ವಿ. ಏನು ಪ್ಲ್ಯಾಂಟ್ಸ್ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀವಿ. ನಮಗೆ ಆ್ಯಕ್ಚುಲಿ ಇಂಡೋರ್ ಪ್ಲ್ಯಾಂಟ್ಸ್ ಇಡೋಕ್ಕೆ ಸೆರಾಮಿಕ್ ಸ್ಪಾಟ್ ಬರುತ್ತಲ್ಲ ಚಿಕ್ಕ ಚಿಕ್ಕದು, ಆ ಥರ ಪಾಟ್ಸ್ ಬೇಕಿತ್ತು. ನೋಡೋಣ ಅಂತ ಬಂದ್ವಿ. ಸೊ ಅವರು ಸ್ಟಾಕ್ ಇಲ್ಲ ಅಂತ ಹೇಳಿದರು. ನಮಗೆ ಚಿಕ್ಕ ಚಿಕ್ಕ ರೋಸ್ ಗಿಡ ಬೇಕಿತ್ತು, ಅಂದರೆ ಪುಟಾಣಿ ಹೂ ಬಿಡುವಂಥ ಗಿಡ, ಅದು ಕೂಡ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು.
ಅವರು ಆ್ಯಕ್ಚುಲಿ ನರ್ಸರಿ ಶಿಫ್ಟ್ ಮಾಡ್ತಾರೆ, ಅದರಿಂದ ಅವ್ರ ಹತ್ರ ಸ್ಟಾಕ್ ಇಲ್ಲ. ನಾವು ಪ್ರತಿ ಸಲ ಇಲ್ಲಿ ಬಂದಾಗ್ಲೂ ತುಂಬ ವೆರೈಟಿ ಹೂವಿನ ಗಿಡ ಇರ್ತಾಯಿತ್ತು. ತುಂಬ ರೋಸಲ್ಲಿ ಕೂಡ ತುಂಬ ವೆರೈಟಿ ಸಿಗ್ತಾಯಿತ್ತು ಕಲರ್ಸ್ನಲ್ಲಿ. ಈ ಸಲ ಯಾವುದೂ ಕೂಡ ಇರಲಿಲ್ಲ, ಮಳೆ ಬಂದಿದ್ದರಿಂದ ಎಲ್ಲ ಹಾಳಾಗಿತ್ತು. ಸೊ ಬೇರೆ ಏನಾದರೂ ಪ್ಲ್ಯಾಂಟ್ಸ್ ನೋಡೋಣ ಅಂತ ನೋಡ್ತಾ ಇದ್ವಿ. ಫ್ರೂಟ್ಸ್ ಪ್ಲ್ಯಾಂಟ್ಸ್ ಕೇಳಿದ್ವಿ, ಫ್ರೂಟ್ಸ್ ಮಾತ್ರ ಇತ್ತು. ನಮಗೆ ಲೆಮನ್ ಬೇಕಿತ್ತು, ಬೇ ಲೀಫ್ ಬೇಕಿತ್ತು, ಮತ್ತು ಪಪಾಯ ಪ್ಲ್ಯಾಂಟ್ಸ್ ಬೇಕಿತ್ತು. ನಮಗೆ ರೆಡ್ ಪಪಾಯ ಬೇಕಿತ್ತು. ರೈನಿ ಸೀಸನ್ ಅಲ್ವಾ, ಸೊ ಯಾವ ಪ್ಲ್ಯಾಂಟ್ಸ್ ಹಾಕಿದ್ರೂ ಈಸಿಯಾಗಿ ಅದು ನಮ್ಮ ತೋಟಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಗಿಡ ಅಂತ. ಈ ಟೈಮಲ್ಲಿ ಗಿಡ ಹಾಕಬೇಕು ಅಂತ ನೋಡ್ತಾ ಇದ್ವಿ. ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಇತ್ತು, ಸೊ ನಾವು ಅದನ್ನೇ ತೊಗೋಬೇಕು ಅಂತ ಬಂದಿದ್ದಿತ್ತು. ಆದರೆ ಪಾಟ್ಸ್ ಸಿಗಲಿಲ್ಲ ನಮಗೆ, ಸೆರಾಮಿಕ್ ಪಾಟ್ಸು. ಸೊ ಬೇರೆ ನೋಡ್ತಾ ಇದ್ದೀವಿ. ಅಪ್ಪ ಪಾಪು ನಿಂತ್ಕೊಂಡಿದ್ರು. ನಾನು ಏನು ಗಿಡ ಬೇಕು ಅಂತ ತಗೊಳ್ತಾ ಇದ್ದೆ. ಇಲ್ಲಿದೆ ಬೇ ಲೀಫ್ ಗಿಡ, ಪಲಾವ್ ಎಲೆ ಪಲಾವ್ಗೆ ಯೂಸ್ ಮಾಡ್ತೀವಲ್ಲ ಆ ಗಿಡ ಬೇಕಿತ್ತು ನಮಗೆ. ಅಂಗಡಿಲಿ ಸಿಗುತ್ತೆ, ಬಟ್ ಅದು ಡ್ರೈ ಆಗಿರುತ್ತೆ, ಅಷ್ಟು ಫ್ಲೇವರ್ ಇರೋಲ್ಲ. ಹಸಿ ಎಲೆನೇ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಅಮ್ಮ ತಗೊಂಡು ಬನ್ನಿ ಅಂತ ಹೇಳಿದರು, ತೊಗೊಳ್ತಾ ಇದ್ವಿ. ಬರೀ ಹಣ್ಣು ಗಿಡ ಇತ್ತು ಅಷ್ಟು ಬಿಟ್ಟು, ಈ ಸಲ ಏನೂ ವೆರೈಟಿ ಕೂಡ ಇಟ್ಟಿರಲಿಲ್ಲ ಅವರು. ಸೊ ಬೇ ಲೀಫ್ ಗಿಡ ಯಾವ್ದು ಚೆನ್ನಾಗಿರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೆ. ದೊಡ್ಡ ಗಿಡ ಯಾವ್ದು ಸಿಗುತ್ತೆ ಅಂತ ಅದನ್ನೇ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಮತ್ತು ಇಲ್ಲಿ ಲೆಮನ್ ಪ್ಲ್ಯಾಂಟ್ಸ್ ಇದೆ. ಇದು ಇನ್ನೂ ಪಾಟಲ್ಲೇ ಆವಾಗಲೇ ಫ್ಲವರಿಂಗ್ ಶುರು ಆಗಿದೆ. ಇದು ಒಂದು ವರ್ಷದಲ್ಲೆಲ್ಲ ನಮಗೆ ಕಾಯಿ ಸಿಗುತ್ತೆ, ಮತ್ತು ಒಂದು ವರ್ಷ ಪೂರ್ತಿ ಎಲ್ಲ ಸೀಸನ್ನಲ್ಲೂ ನಮಗೆ ಕಾಯಿ ಸಿಗುತ್ತೆ. ಅದಕ್ಕೆ ತಗೊಳ್ಳೋಣ ಅಂತ ತೊಗೊಳ್ತಾ ಇದ್ವಿ. ಏನು ಗಿಡ ತೊಗೊಂಡ್ವಿ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀವಿ.